ಮಯೂರಿ ಎಂಬ ಯುವತಿಯು ಹೊಸದಾಗಿ ಮದುವೆಯಾಗಿ ಗಂಡನ ಮನೆಗೆ ಬಂದಿರುತ್ತಾಳೆ. ಹೊಸದಾಗಿ ಗಂಡನ ಮನೆಗೆ ಬಂದ ಸಮಯದಲ್ಲಿ ಗಂಡನ ಮನೆ ರೀತಿ ನೀತಿ ನಿಯಮಗಳು ಮತ್ತು ಸಂಪ್ರದಾಯಗಳು ಏನೂ ಗೊತ್ತಿರುವುದಿಲ್ಲ. ಹಾಗಾಗಿ ಅವಳು ಮೊದಲು ತನ್ನ ತವರು ಮನೆಯಲ್ಲಿ ಹೇಗೆ ಬೆಳೆದಿದ್ದಳೋ ಹಾಗೆ ಇರುತ್ತಾಳೆ. ಗಂಡನ ಮನೆಗೆ ಹೋದಾಗಿನಿಂದ ಅಲ್ಲಿಯ ಸಂಪ್ರದಾಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾಳೆ. ಆದರೆ ಅದನ್ನು ಅರಿಯದ ಗಂಡನ ಮನೆಯವರು ಅವಳನ್ನು ದೂಷಿಸಲು ಶುರು ಮಾಡುತ್ತಾರೆ. ಅವಳಿಂದ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳಾದರೂ ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡದೆ ಅವಳು ಮಾಡಿರುವ ಆ ಸಣ್ಣ ತಪ್ಪನ್ನು ಸಹ ಜನರ ಮುಂದೆ ತೋರಿಸುವ ಪ್ರಯತ್ನ ಮಾಡುತ್ತಾರೆ. ಅದರಿಂದ ಮಯೂರಿ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಯಾಕೆಂದರೆ ಈ ಹಿಂದೆ ಮಯೂರಿ ತವರು ಮನೆಯಲ್ಲಿ ಬೆಳೆದ ರೀತಿ ನೀತಿ ಬೇರೆಯಾಗಿರುತ್ತದೆ. ಈ ಗಂಡನ ಮನೆಯವರಿಗೆ ಇವಳನ್ನು ದೂಷಿಸಲು ಕಾರಣವೇನೆಂದರೆ ಮಯೂರಿಗೆ ಒಬ್ಬರು ಭಾವ ಇರುತ್ತಾರೆ. ಅವರಿಗೆ ಇವರಿಗಿಂತ ಮೊದಲೇ ಮದುವೆಯಾಗಿರುತ್ತದೆ. ಅಂದರೆ ಮಯೂರಿಗೆ ಮೊದಲೇ ಊರಗಿತ್ತಿ ಬಂದಿರುತ್ತಾಳೆ. ಅತ್ತೆ ಮಾವಂದಿರಿಗೆ ಮೊದಲು ಬಂದ ಸೊಸೆಯ ಮೇಲೆ ತುಂಬ ಪ್ರೀತಿ. ಯಾಕೆಂದರೆ ಮಯೂರಿ ಗಂಡನ ಮನೆಯವರು ಅಷ್ಟೇನು ಶಿಕ್ಷಣ ಪಡೆದವರಲ್ಲ ಮತ್ತು ಮೊದಲು ಬಂದ ಸೊಸೆಯು ಹೆಚ್ಚು ಓದಿದವಳು ಅಲ್ಲ. ಹಾಗಾಗಿ ಅತ್ತೆ ಮಾವ ಮತ್ತು ಮನೆಯವರಿಗೆ ಚೆನ್ನಾಗಿ ಹೊಂದಿಕೊಂಡಿದ್ದಳು. ಆದರೆ ಮಯೂರಿ ತುಂಬ ಶಿಕ್ಷಣ ಪಡೆದವಳು. ಅವಳಿಗೆ ಆ ಮನೆಗೆ ಹೊಂದಿಕೊಳ್ಳಲು ಸ್ವಲ್ಪ ಕಷ್ಟವಾಗುತ್ತದೆ. ಹಾಗಾಗಿ ಮಯೂರಿಯ ಗಂಡನ ಮನೆಯವರು ಇವಳ ಸಣ್ಣ ತಪ್ಪನ್ನು ಸಹ ದೊಡ್ಡದಾಗಿ ಮಾಡಿ ಜನರ ಮುಂದೆಲೆಗೆ ತಂದು ಜನರ ಮುಂದೆ ಕೆಟ್ಟವಳಂತೆ ಪ್ರತಿಬಿಂಬಿಸುತ್ತಾರೆ. ಹಾಗೆ ಮನೆಯವರು ಅವಳನ್ನು ದ್ವೇಷ ಮಾಡಲು ಶುರು ಮಾಡುತ್ತಾರೆ. ಇನ್ನೊಂದು ಸೊಸೆಗೆ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುತ್ತಾರೆ. ಇದರಿಂದಾಗಿ ಮಯೂರಿಯ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಅವಳ ಮನಸ್ಸು ಇನ್ನಷ್ಟು ಕುಗ್ಗುತ್ತದೆ. ಕೊನೆಗೆ ಮಯೂರಿ ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವಳಾಗುತ್ತಾಳೆ. ಮುಖ್ಯವಾಗಿ ಹೇಳುವುದೇನೆಂದರೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಅವರ ತವರ ಮನೆಯಲ್ಲಿ ಬೆಳೆದ ರೀತಿ ಬೇರೆಯಾಗಿರುತ್ತದೆ. ತನ್ನಿಷ್ಟದಂತೆ ತಂದೆ ತಾಯಿಯ ಮುದ್ದಿನ ಮಗಳಾಗಿ ಬೆಳೆದಿರುತ್ತಾಳೆ. ಹಾಗಾಗಿ ಹೊಸದಾಗಿ ಗಂಡನ ಮನೆಗೆ ಬಂದಾಗ ಅವರಿಗೆ ಸ್ವಲ್ಪ ಸಮಯ ಕೊಡಿ. ನಿಮ್ಮ ಮನೆಯ ರೀತಿ ನೀತಿ ನಿಯಮಗಳು ಮತ್ತು ಸಂಪ್ರದಾಯಗಳು ತಿಳಿಸಿಕೊಡಿ. ಅದರಿಂದ ಸಣ್ಣ ತಪ್ಪುಗಳಾಗಿದ್ದರೂ ಅದನ್ನು ತಿದ್ದಿ ತಿಳಿಸಿ ಹೇಳುವ ಪ್ರಯತ್ನ ಮಾಡಿ. ಅವರಿಗೂ ಸ್ವಲ್ಪ ಪ್ರೀತಿ ತೋರಿಸಿ. ಅವಳು ಸೊಸೆ ನಾನು ಅತ್ತೆ ಅನ್ನೋ ಅಹಂಕಾರ ಬೇಡ. ಇಬ್ಬರು ಸೊಸೆಯಂದಿರಲ್ಲಿ ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಅನ್ನೋ ಭೇದ ಭಾವನೂ ಬೇಡ. ಯಾಕೆಂದರೆ ಇಬ್ಬರು ಸೊಸೆಯಂದಿರು ನಾವೇ ಆಯ್ಕೆ ಮಾಡಿಕೊಂಡು ಬಂದಿರುತ್ತೇವೆ. ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಂದು ಅತ್ತ ಮಾವಂದಿರು ಬದಲಾಗಿ. ಸೊಸೆಯನ್ನು ಮಗಳಂತೆ ಕಾಣದಿದ್ದರೂ ಪರವಾಗಿಲ್ಲ. ಆದರೆ ಒಂದು ಹೆಣ್ಣು ಮಗಳು ಅಂತ ಗೌರವ ಕೊಡಿ.